ಚಿಂತನೆ ಮಾಡಿಸ್ತದೆ. ಅದರ ಮೇಲ್ಭಾಗ ಅನಂತ ಚಂದ್ರರ ಲಾವಣ್ಯವನ್ನು ಧಿಕ್ಕರಿಸುವಂಥ ಮುಖಾರವಿಂದ, ಅದನ್ನು ಧ್ಯಾನ ಮಾಡಬೇಕು. ಮುಖದಲ್ಲಿ ಪರಮಾತ್ಮನ ಮಂದಹಾಸ, ಆ ಮಂದಹಾಸ ಬೀರುವ ಕೆಳತುಟಿ ಮೇಲ್ತುಟಿ ಮೊಗ್ಗಿನಂತೆ ಅದ್ಭುತವಾಗಿ ಜೋಡಿಸಿದ ದಂತಪಂಕ್ತಿಗಳು, ಸಂಪಿಗೆ ಅಂತಿರುವ ನಾಸಿಕೆಯ ಮೇಲ್ಭಾಗದಲ್ಲಿ ಹುಬ್ಬು ಬಿಲ್ಲಿನಂತೆ ಬಾಗಿದೆ, ಕಪ್ಪಾದ ಪರಮಾತ್ಮನ ಹುಬ್ಬುಗಳು, ಆ ಹುಬ್ಬಿಗೆ ತಕ್ಕ ಕಿವಿಗಳಂತೆ, ಅದು ಚಕ್ಕುಲಿಯಂತೆ ದುಂಡಾಗಿದೆ ಅಂತ ಧ್ಯಾನ ಮಾಡಬೇಕು. ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಮಕರ ಕುಂಡಲ, ಮಕರ ಅಂದರೆ ಮೀನು, ಮೀನಿನ ಆಕಾರದ ಕುಂಡಲಗಳನ್ನು ಪರಮಾತ್ಮ ಧರಿಸಿದಾನೆ ಅಂತ ಧ್ಯಾನ ಮಾಡಬೇಕು. ಆ ಮೂಗಿಗೆ ಸರಿಯಾಗಿ ಕಣ್ಣು, ಕಣ್ಣಿಗೆ ಸರಿಯಾಗಿ ಹುಬ್ಬು, ಹುಬ್ಬಿನ ಕೆಳಭಾಗದ ಕಮಲದಂತೆ ಅರಳಿದ ಕಣ್ಣುಗಳು, ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ. ಆ